ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತು ಗೆಣಸು ತೊಗೊಂಡು ಬಂದಿದ್ದೀನಿ. ನಾನು ಗೆಣಸು ತಂದಿದ್ದಾರೆ ಮನೆಗೆ. ಇದನ್ನು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಇದನ್ನು ಈಗ ತೆಗೆದಿದ್ದೀನಿ ಇದನ್ನು ಫ್ರಿಜ್ಜಿಂದ. ಪೋಡಿ ಮಾಡುವಂತ ಹೇಳಿ ಒಂದು ಅರ್ಧ ಕೆ ಜಿಯಷ್ಟು ಗೆಣಸನ್ನು ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಕಟ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಬೇರೆ ಏನು ಬೇಕು, ಇದಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕಲಿಕ್ಕೆ ಉಂಟು. ಈಗ ಸ್ವಲ್ಪ ರುಚಿಗೆ ಉಪ್ಪು, ಆಮೇಲೆ ಸ್ವಲ್ಪ ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ನೋಡಿಕೊಂಡು ಎಷ್ಟು ಬೇಕು ಅದಕ್ಕೆ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡುವ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದರೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿಯನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ನಾನು ಹಾಕಲಿಲ್ಲ. ಇದಕ್ಕೆ ಕಬ್ಬಿಣದ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಫ್ರೈ ಮಾಡುವುದನ್ನು ಫ್ರೈ ಮಾಡಿ ತೆಗೆಯುವ. ಚೆನ್ನಾಗಾಗುತ್ತೆ ಪೋಡಿ ಚಹಾ ಜೊತೆ. ಡೀಪ್ ಫ್ರೈ ಆಗ್ತಾ ಉಂಟು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿದ್ದು, ಜಾಸ್ತಿ ಎಣ್ಣೆ ಹಾಕಲಿಲ್ಲ ನಾನು, ಯಾಕಂದರೆ ಹಾಲಾಗುತ್ತೆ ಎಣ್ಣೆ ಅಂತ ಹೇಳಿ. ಫ್ರೆಶ್ ಆಗಿರುತ್ತೆ ಎಣ್ಣೆ. ಒಂದು ಸಲ ನಾವು ಫ್ರೈ ಎಲ್ಲ ಮಾಡಿ ಎಣ್ಣೆ ಇಟ್ಟರೆ ಅದು ಫ್ರೆಶ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದು ಫ್ರೈ ಆಗಲಿ. ಫ್ರೈ ಆಯಿತು. ಇದನ್ನು ತೆಗಿತಾ ಇದ್ದೀನಿ ನಾನು. ಬೇರೆ ಹಾಕುವ. ಎಲ್ಲ ತೆಗೆದಿದ್ದೀನಿ, ಬೇರೆ ಹಾಕು. ಇನ್ನು ಫ್ರೈ ಮಾಡಿ ತೆಗೆಯೋದು ಅಷ್ಟೇ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನಾನು. ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಬೇಕಿದೆ. ಇದಾಯಿತು. ಒಂದೆರಡು ಸಲ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡಿದ್ರೆ ಅದಕ್ಕೆ ಸುಲಭದಲ್ಲಿ ಆಗುತ್ತೆ. ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ. ಪುಡಿ ಎಲ್ಲ ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕಿ ಚೆಂದ ಮಾಡುವೆನು. ನೋಡಿ, ಗೆಣಸಿನ ಪುಡಿ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ಸಿಹಿ ಗೆಣಸೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಟ್ನಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ನೋಡಿಕೊಂಡು ಅವ್ರ ಕಡೆ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.